ಈಗ ಟ್ಯಾಕ್ಸ್ ಕಡಿಮೆ ಮಾಡೋ ವಿಚಾರ ಬಂದ ಕ್ರೆಡಿಟ್ ವಾರ್ ಇದ್ದೇ ಇರುತ್ತೆ. ಇದು ರಾಜ್ಯಗಳನ್ನು ವೀಕೆನ್ ಮಾಡ್ತಿದೆ ಅಂತ, ರಾಜ್ಯಗಳ ಆದಾಯವನ್ನು ವೀಕೆನ್ ಮಾಡ್ತಾ ಇದೆ ಅಂತ ಒಂದು ವಾದ ಬರುತ್ತೆ. ರಾಜ್ಯಗಳ ಆದಾಯನೂ ಜಾಸ್ತಿ ಮಾಡಬೇಕು, ಕೇಂದ್ರದ ಆದಾಯನೂ ಜಾಸ್ತಿ ಮಾಡಬೇಕು, ಜನಗಳ ಖರ್ಚು ಕಡಿಮೆ ಮಾಡಬೇಕು, ಜನಗಳಿಗೂ ಲಾಭ ಮಾಡಿಕೊಡ್ಬೇಕು ಅಂದರೆ ಒಂದು ಸಾಲಿನ ಎಕನಾಮಿಕ್ ರಿಫಾರ್ಮ್ಸ್ ಏನಾದರೂ ಇದೆಯಾ ಆ ಥರದ್ದು? ಒಂದೇ ಒಂದು ಸಾಲ ಎಲ್ಲ ಮಾಡ್ಬಿಡ್ತೀನಪ್ಪ. ಎಕನಾಮಿಕ್ಸ್ ಇಸ್ ವೆರಿ ಡೈನಮಿಕ್. ಮತ್ತೆ ಅದು ಸ್ಟ್ಯಾಟಿಕ್ ಅಲ್ಲ, ಅದು ಒಂದೇ ಒನ್ ಫಾರ್ಮುಲಾ ಒನ್ ಸೈಜ್ ಫಿಟ್. ಯಾರೋ ಒಬ್ರು ಲಾಸ್ ಬೇರ್ ಮಾಡ್ಬೇಕಾಗುತ್ತೆ, ಯಾರೋ ಒಬ್ರು ಪ್ರಾಫಿಟ್ ತಗೋಬೇಕಾಗುತ್ತೆ. ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಬಡವ ಮತ್ತೆ ಸಾಹುಕಾರ ಅನ್ನೋದು ಗ್ಯಾಪ್ ಅನ್ನೋದು ಕಡಿಮೆ ಆಗಬೇಕು ಓಕೆ ಮಾಡಿದಾಗ. ಬಟ್ ಈಗ ಅದು ಆಗ್ತಾ ಇಲ್ಲ. ಈಗ ಒಂದು ಡಿಸ್ಕಷನ್ ಅಲ್ಲಿ ಹೇಳಿದ್ರಿ, ಏನು ಇವಾಗ ಟ್ಯಾಕ್ಸ್ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಬೆನಿಫಿಟ್ ಎಂಡ್ ಯೂಸರ್ ಅಥವಾ ಕನ್ಸ್ಯೂಮರ್ಗೆ ಸಿಗುತ್ತಾ? ಅವನೇ ಬೆಲೆ ಜಾಸ್ತಿ ಮಾಡ್ತಾನೆ ಕಂಪನಿ ಅವನೇ. ಇವಾಗ ಒಂದು ಪ್ರಾಡಕ್ಟ್ಗೆ 100 ರೂಪಾಯಿ ಇತ್ತು, ಅದಕ್ಕೆ 18% ಟ್ಯಾಕ್ಸ್ ಇದ್ದಾಗ 118 ರೂಪಾಯಿ ಕೊಟ್ಟು ನಾನು ತಗೋಬೇಕಿತ್ತು. ಆಯ್ತು, ಈಗ 18 ಬೇಡ 5% ಅಂತ ಬಂದ್ರೆ 105 ರೂಪಾಯಿಗೆ ತಗೋಬೇಕು ನಾವೀಗ. 18% ಬೇಡ ಅಂದ್ರೆ ಅದೇ ಬಿಸ್ನೆಸ್ ಮೆನ್ ಏನ್ ಮಾಡ್ತಾರೆ, ಅದ್ರ MRP ಅದು ಬೇಸ್ ಪ್ರೈಸೇನೆ 105 ರೂಪಾಯಿ ಮಾಡ್ಬಿಡ್ತಾರೆ. ಕರೆಕ್ಟ್, 105 ರೂಪಾಯಿ ಮಾಡ್ಬಿಟ್ಟು ಅದಕ್ಕೆ 5% ಟ್ಯಾಕ್ಸ್ ಹಾಕ್ಬಿಟ್ಟು ಮಾಡ್ತಾರೆ. ಸೊ ನೆಟ್ ಎಫೆಕ್ಟ್ ನಿಮಗೆ 18 ಮತ್ತೆ 5 ಅದು ಸಿಕ್ಕೋಲ್ಲ. ಯಾಕೆ ಅಂತ ಹೇಳ್ತೀನಿ, ನಮ್ಮ ದೇಶದಲ್ಲೇನೆ ನಾವು ನೋಡಿದ್ದೀವಿ 2014ರಲ್ಲಿ ಒಂದು ಬ್ಯಾರೆಲ್ ಪ್ರೈಸ್ ಮತ್ತೆ ಪೆಟ್ರೋಲ್ ಪ್ರೈಸ್ ಹೇಳ್ದಂಗೆ ಇವರು 142 ಇತ್ತು. ಆಗ್ಲೂ ನಾವು ಒಂದು 70-80 ರೂಪಾಯಿಗೆ ಕೊಡ್ತಿದ್ವಿ. ಇವಾಗ ಒಂದು 50-60 ರೂಪಾಯಿ ಬ್ಯಾರೆಲ್ ಆಗಿದೆ ಪರ್ ಬ್ಯಾರೆಲ್, ಅದಕ್ಕಿಂತ ಜಾಸ್ತಿನೇ ಕೊಡ್ತೀವಿ. ಸೊ ರೇಟ್ ಕಟ್ ಮಾಡಿದ ತಕ್ಷಣ ಎಂಡ್ ಯೂಸರ್ಗೆ ರೀಚ್ ಆಗುತ್ತೆ ಅನ್ನೋ 100% ಆಶ್ವಾಸನೆ ಅಂತೂ ಕೊಡ್ಲಿಕ್ಕಾಗಲ್ಲ. ಆಮೇಲೆ ಈ ದೇಶದಲ್ಲಿ ಏನಾಗಿದೆ, ನಮ್ಮ ಮೋದಿಯವರು ಬಂದ್ಬಿಟ್ಟು ಪ್ರಧಾನ ಮಂತ್ರಿಗಳು ಹೇಳಿದ್ರು, ಏನು ಫಾರ್ಮರ್ಸ್ ಇನ್ಕಮ್ ಅನ್ನು ಡಬಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆ ಡೆಡ್ಲೈನ್ಸ್ ಎಲ್ಲ ಮುಗೀತು, 2022 ಆಯ್ತು. ಫಾರ್ಮರ್ ಇನ್ಕಮ್ ಅನ್ನ ಹೇಗೆ ಡಬಲ್ ಮಾಡ್ತಾರೆ? ಟ್ರ್ಯಾಕ್ಟರ್ಗಳು ಬೇರೆ ಬೇರೆ HP ಇರ್ತಕ್ಕಂಥ ಟ್ರ್ಯಾಕ್ಟರ್ಗಳು ಬೇರೆ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ರೈತಾಪಿ ಕುಟುಂಬದಿಂದ ಬಂದು ರೈತನಾಗಿರೋನು ನಾನು ಹೇಳ್ತೀನಿ, ಅವ್ರು ಕಡಿಮೆ ಮಾಡಿದ ತಕ್ಷಣ ನಾನು ನಾಳೆ ಬೆಳಿಗ್ಗೆ ಹೋಗಿ ಟ್ರ್ಯಾಕ್ಟರ್ ತಗೊಳ್ಳೋದಕ್ಕಾಗಲ್ಲ. ಓಕೆ, ಅದರಲ್ಲೂ ಅವ್ರು 1,500 CCಗಿನ್ನ ಕಡಿಮೆ ಇರೋ ಟ್ರ್ಯಾಕ್ಟರ್ಗಳಿಗೆ ಇಷ್ಟು ಕಡಿಮೆ ಆಗುತ್ತೆ ಅಂತ ಮಾಡಿದ್ದಾರೆ. ಅದು ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇವಾಗ ರೈತ ಅಂತ ಹೇಳಿದ್ಮೇಲೆ ಡಬ್ಲಿಂಗ್ ಇನ್ಕಮ್ ಯಾವಾಗ ಗೊತ್ತಾ ಸರ್ ಮಾಡೋದು? ಯಾವ್ದಾದ್ರು ಒಂದು ಕೆರೆ ಜೀರ್ಣೋದ್ಧಾರ ಮಾಡಿದ್ದಾರೆ ನೋಡಿದೀರಾ? ಒಂದು ಕೆರೆ ಜೀರ್ಣೋದ್ಧಾರ ಮಾಡಿದ್ರೆ ಸುತ್ತ 200 ಹಳ್ಳಿಗಳಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಜಾಸ್ತಿ ಆಗುತ್ತೆ. ಬೋರ್ವೆಲ್ ಹಾಕಿರ್ತೀನಿ, ನೀರ್ ಬರುತ್ತೆ, ನಾನು ದುಡ್ಕೊಂಡು ನಾನು ಮಾರ್ತೀನಿ, ಮಾರುಕಟ್ಟೆ ಕೊಡ್ಬೇಕು ನಮ್ಗೆ. ಮಾರುಕಟ್ಟೆನಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದು ಕೊಡ್ಬೇಕು. ಅದು ಕೊಡ್ದಿರಾ ಇವ್ರಿಗೆ ಹೆಲ್ಪ್ ಆಗೋಂಗ್ ಮಾಡ್ತಿದ್ದಾರೆ. ಏನು ಇದು ಇನ್ವರ್ಟೆಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇದೆ ಯಾವುದು ನಮ್ಮ ಫರ್ಟಿಲೈಸರ್ಸ್ ಅಲ್ಲಿ. ಏನ್ ಇನ್ವರ್ಟೆಡ್ ಟ್ಯಾಕ್ಸ್ ಸ್ಟ್ರಕ್ಚರ್ ಅಂದ್ರೆ, ನಾವು ಯೂರಿಯಾ ಅಮೋನಿಯಾ ಎಲ್ಲ ಹಾಕ್ತಿವಿ. ಸೊ ಇದು ಇನ್ಪುಟ್ ಏನ್ ತಗೋತೀವಿ ಅದ್ರದ್ದು ಟ್ಯಾಕ್ಸ್ ಜಾಸ್ತಿ. ನಾನು ಫಿನಿಶ್ ಮಾಡ್ತೀನಲ್ಲ ಎಂಡ್ ಪ್ರಾಡಕ್ಟ್, ಯೂರಿಯಾ ಮಾಡ್ಬಿಟ್ಟು ಮಾರಿದ್ರೆ ಅದ್ರ ಟ್ಯಾಕ್ಸ್ ಕಡಿಮೆ. ಅದು ಇವಾಗ 18ರಿಂದ 5% ಇಳಿಸಿದೀವಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿರುವ ಅಗ್ರಿಕಲ್ಚರಲ್ ಸೈಂಟಿಸ್ಟ್ಸ್ಗೆ 18ರಿಂದ 5% ಇಳಿಸೋದಕ್ಕೆ 8 ವರ್ಷ ಬೇಕಾಯ್ತಾ? ಹೀಗೆ ಮಾಡಿದ್ರೆ ಯಾವಾಗ ನಮ್ಮ ಫಾರ್ಮರ್ಸ್ ಇನ್ಕಮ್ ಡಬಲ್ ಆಗೋದು? ಮತ್ತೆ ಹೆಲ್ತ್ ಕೇರ್ ವಿಷಯಕ್ಕೆ ಬಂದ್ರೆ, ಇವಾಗೆಲ್ಲ ಬ್ಯಾಂಡೇಜ್ ಬಗ್ಗೆ ನೀವು ಮಾತಾಡ್ತಿದ್ರಿ, ದೊಡ್ಡ ಗಾಯ ಆದಾಗ ಚಿಕ್ಕ ಬ್ಯಾಂಡೇಜ್ ಅಂತ ಹೇಳ್ಬಿಟ್ಟು. ಈಗ ಬ್ಯಾಂಡೇಜ್ ರೇಟ್ ಕಡಿಮೆ ಮಾಡಿದ್ದಾರೆ. ಎಷ್ಟು? 18%ಇಂದ 5%. ಮತ್ತೆ ಲೈಫ್ ಸೇವಿಂಗ್ ಮಾಡಿದ್ರು. ಲೈಫ್ ಸೇವಿಂಗ್ ಡ್ರಗ್ಸ್ 3 ಡ್ರಗ್ಸ್ ಅಂತೆ ಕ್ಯಾನ್ಸರ್ ಅನ್ನ ನಿರೋಧಕ ಮಾಡೋದು, ಅದನ್ನ 5%ಇಂದ ನಿಲ್ ಮಾಡಿದೀವಿ ಇವಾಗ ಅಂತ ಕೊಚ್ಕೋತಾರೆ. ಈ ಕೊಚ್ಕೊಳ್ಳೋದು 8 ವರ್ಷದ ಮುಂಚೆ ಎಲ್ಲೋಗಿತ್ತು? ಟ್ಯಾಕ್ಸ್ ಹಾಕ್ಬೇಕಿದ್ದಾಗ ಎಲ್ಲಿತ್ತು ತಲೆ? ಕೃಷ್ಣರಾಜ್ ಸರ್, ಟ್ಯಾಕ್ಸ್ ಹಾಕಿದವರೇ ಟ್ಯಾಕ್ಸ್ನ ಕಡಿಮೆ ಮಾಡಿ ಕ್ರೆಡಿಟ್ ತಗೋತಾ ಇದ್ದಾರೆ ಅಂತ, ಇದು ನಿಜನಾ? ಟ್ಯಾಕ್ಸ್ ಜಾಸ್ತಿ ಮಾಡಿದವರೇ ಲಕ್ಷ ಕೋಟಿ ಸಂಪಾದನೆ ಆಯಿತು ದೇಶಕ್ಕೆ, ಇದಾದ್ಮೇಲೆ ಅವರೇ ಕಡಿಮೆ ಮಾಡ್ತಾ ಇದ್ದಾರೆ, ಕ್ರೆಡಿಟ್ ಅವರೇ ತಗೋತಾರೆ, ಈಸಿ ಪೊಲಿಟಿಕಲಿ ಒಂದು ಸ್ಟಂಟ್ ಮಾಡ್ತಿದ್ದಾರೆ ಅಂತ ಪ್ರತಿಪಕ್ಷಗಳ ಆರೋಪ. ಅದೇ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ನಲ್ಲ, ಇದು ಟ್ಯಾಕ್ಸ್ ಕಡಿಮೆ ಮಾಡ್ಲಿಕ್ಕೆ ಪ್ರಮುಖವಾದ ಕಾರಣ ಟ್ರಂಪ್ ಟ್ಯಾರಿಫ್ ಎಫೆಕ್ಟ್ ಅಂತ. ಸೊ ಹಾಗಾಗಿ ಇದು ಸರಿಯಾದ ಎನ್ಕೌಂಟರ್ ಆಗುತ್ತಾ ಟ್ರಂಪ್ನ ನಿರ್ಧಾರಗಳಿಗೆ? ಭಾರತ ಕಡೆಯಿಂದ ಸರಿಯಾದ ಕೌಂಟರ್ ಅಪ್ಪ, ಇದು ಅದ್ಭುತ ಕೌಂಟರ್, ಇದು ಅದಾಗತ್ತಾ? ಅದು ಮ್ಯಾಚ್ ಆಗುತ್ತಾ ಹೋಗ್ಲಿ? ಇಲ್ಲ, ಇದು ಒನ್ ಆಫ್ ದಿ ಮೆಜರ್ಸ್ ಅಷ್ಟೇ, ಇದೇ ಅಲ್ಟಿಮೇಟಮ್ ಅಲ್ಲ. ನೀವ್ ಈಗ ಚರ್ಚೆ ಆಗ್ಬೇಕು ಪ್ರಮುಖವಾಗಿ, ನಾವು ದೇಶ ಯಾಕೆ ಇಷ್ಟು ಹಿಂದುಳಿದಿದೆ ನಮ್ಮ ದೇಶ ಇನ್ ಕಂಪೇರ್ಡ್ ಟು ಬೇರೆ ರಾಷ್ಟ್ರಗಳಿಗೆ ಅಂತಂದಾಗ, ನಮ್ಮಲ್ಲಿ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಕಡಿಮೆ. ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತಂದ್ರೆ, ಈಗ ಬೇರೆ ರಾಷ್ಟ್ರಗಳು ಏನಿದೆ, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಜಪಾನ್ ಇರ್ಬೋದು, ಮತ್ತೆ ಫ್ರಾನ್ಸ್ ಅಥವಾ ಜರ್ಮನಿ ಇರ್ಬೋದು, ಇವ್ರುಗಳ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ನೋಡಿ ಯಾವ ರೀತಿ. ಅವು ಸಣ್ಣ ರಾಷ್ಟ್ರಗಳವೆಲ್ಲ, ಅವರಲ್ಲಿ ಅಷ್ಟೊಂದು ರಿಸೋರ್ಸಸ್ ಇಲ್ಲ ಎಕ್ಸೆಪ್ಟ್ ಚೈನಾ ಮತ್ತೆ ಅಮೆರಿಕಕ್ಕೆ ಬಿಟ್ರೆ.
ಸೊ ಅವುಗಳು ಯಾವ ರೀತಿಯಲ್ಲಿ ಟೆಕ್ನಾಲಜಿ ಮತ್ತೆ ಇನ್ನೋವೇಶನ್ ಮತ್ತೆ ಎಂಟರ್ಪ್ರಿನರ್ಶಿಪ್ ಇನ್ವೆಸ್ಟ್ಮೆಂಟ್ ಅನ್ನ ಇಟ್ಕೊಂಡು ಎಷ್ಟು ಅದ್ಭುತವಾಗಿ ಬೆಳೆದವು. ಜಪಾನ್ ನಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಅವುಗಳ ಸ್ಥಿತಿ ಏನಿತ್ತು, ಯಾಕೆ ಜರ್ಮನಿ ಮತ್ತೆ ಇವು ಎಲ್ಲ ಬೆಳೆದವು ಅಂತಂದ್ರೆ ಅವರಲ್ಲಿರುವಂತ ಟೆಕ್ನಾಲಜಿ. ಓಕೆ. ಇವತ್ತು ನಾವು ಅವರ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿ ನಾವು ಕಾರುಗಳನ್ನ ಮಾರ್ತಾ ಇದ್ದೀವಿ. ಮತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಐಫೋನ್ ಫಾರ್ ಎಕ್ಸಾಂಪಲ್. ಐಫೋನ್ ವಿಶ್ವಾದ್ಯಂತ ಎಷ್ಟು ಮಾರಾಟ ಆಗ್ತಾ ಇರ್ಬೋದು, ನೀವು ಯೋಚನೆ ಮಾಡಿ, ಎಷ್ಟು ಲಾಭ ಆಗ್ತಾ ಇದೆ ಅವರಿಗೆ. ಕಿಡ್ನಿ ಮಾರ್ ತಗೊಳ್ಳೋ ಕ್ರೇಜ್ ಇದೆ ಅಲ್ಲಿ ಆ ರೀತಿಯ ಒಂದು ಪ್ರಾಡಕ್ಟ್, ಇಂಡಿಯನ್ ಪ್ರಾಡಕ್ಟ್ ಯಾವ್ದಾದ್ರು ಇದೆಯಾ? ಒಂದಾದ್ರೂ ಒಂದು ಪ್ರಾಡಕ್ಟ್ ಆ ರೀತಿ ಮಾರಾಟ ಮಾಡುವಂತ ಪ್ರಾಡಕ್ಟ್ ಯಾವ್ದಾದ್ರು ಇದೆಯಾ? ನಾವು ಇನ್ನೋವೇಶನ್ ಅಂದ್ರೆ ನಮ್ಮಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಮತ್ತೆ ಇನ್ನೋವೇಶನ್ ಗೆ ಎಂಟರ್ಪ್ರಿನರ್ಶಿಪ್ ಗೆ ಪ್ರೋತ್ಸಾಹ ಇಲ್ಲ. ಓಕೆ. ಮತ್ತೆ ನಮ್ಮಲ್ಲಿ ಸರಿಯಾದ ಇನ್ಸೆಂಟಿವ್ ಸ್ಕೀಮ್ಸ್ ಇಲ್ಲದೆ ಇರೋದ್ರಿಂದ ಇಷ್ಟು ಭಾರತದಲ್ಲಿ ಇಷ್ಟು ಯಂಗ್ ಪಾಪ್ಯುಲೇಷನ್ಗೆ ನಾವು ಎಷ್ಟು ಸದುಪಯೋಗ ಪಡಿಸ್ಕೊಂಡು ಅವ್ರನ್ನ ಮೇಲೆ ತರಬಹುದು. ಆ ಒಂದು ಟ್ರಸ್ಟ್ ಡಿಫಿಸಿಟ್ ನಮ್ಮ ಭಾರತ ದೇಶದಲ್ಲಿ ಇದೆ. ಆಗ್ಲೇ ಬೇರೆಯವ್ರು ಗಮನಿಸ್ದಂಗೆ ಅದು ಬಿಸ್ನೆಸ್ಗೆ ಪ್ರೋತ್ಸಾಹ ಜಾಸ್ತಿ ಸಿಗ್ತಾ ಇದೆ ಹೊರತು, ಅಂದ್ರೆ ಈಗಾಗ್ಲೇ ಇರುವಂತ ಬಿಸ್ನೆಸ್ ಗಳಿಗೆ ಜಾಸ್ತಿ ಪ್ರೋತ್ಸಾಹ ಸಿಗ್ತಾ ಇದೆ ಹೊರತು ಹೊಸ ಉತ್ಸಾಹಿ ಬಿಸ್ನೆಸ್ ಮೆನ್ ಗಳಿಗೆ ಎಂಟರ್ಪ್ರಿನರ್ಸ್ಗೆ ಅಷ್ಟು ಪ್ರೋತ್ಸಾಹ ಇಲ್ಲ ಈ ದೇಶದಲ್ಲಿ. ಅದರಿಂದ ನಮ್ಮಲ್ಲಿ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಅನ್ನ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣರಾಜು ಸರ್. ಥ್ಯಾಂಕ್ ಯು ಉಮೇಶ್ ಬಾಬು ಪಿಳ್ಳೆಗೌಡ್ರೆ. ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ. ಏನಾಗುತ್ತೆ, ಅನೇಕ ವಲಯಗಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗತ್ತೆ, ವಿಶೇಷವಾಗಿ ಉತ್ಪಾದನಾ ವಲಯ. ಚೈನಾ ಒಂದು ಉತ್ಪಾದನಾ ಸೆಕ್ಟರನ್ನು ಇಟ್ಕೊಂಡೇ ಇಡೀ ವಿಶ್ವದಲ್ಲಿ ಯಾರಿಗೆ ಬೇಕಾದ್ರೂ ಚಾಲೆಂಜ್ ಮಾಡ್ತಾ ಇದೆ. ನಮ್ಮಲ್ಲಿ ಸರ್ವಿಸ್ ಸೆಕ್ಟರ್ ಜೋರಾಗ್ತಾ ಇದೆ. ಅಂದರೆ ನಾವು ಮನುಷ್ಯರನ್ನು ಜ್ಞಾನವಂತ, ಬುದ್ಧಿವಂತ, ವಿದ್ಯಾವಂತ, ತುಂಬ ಸ್ಕೋರ್ ಮಾಡಿರ್ತಕ್ಕಂಥವ್ರು ಅವರೇನು ಅಮೇರಿಕಾ ಅಂತ ಅವರೆಲ್ಲ ವಲಸೆ ಹೋಗ್ತಾ ಇದೆ. ಇದೊಂದು ಬೌದ್ಧಿಕ ವಲಸೆ ಇದೆ. ನಾವಿಲ್ಲಿ ಸೆಕ್ಟರ್ಗಳಂತ ಬಂದಾಗ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಬಂದಾಗ, ಒಂದು 500 ಜನ ಬೇರೆ ಬೇರೆ ವಲಯದ ಉತ್ಪಾದನೆ ಮಾಡ್ತಿದ್ದವರು ಅದೆಲ್ಲವನ್ನು ಕೂಡ ಲಾಸ್ ಆಯಿತು, ಟ್ಯಾಕ್ಸ್ ಜಾಸ್ತಿ ಆಯಿತು, ಹಾಗೆ ಹೀಗೆ ಅಂತ ಯಾರೋ ಒಬ್ಬ ಕೊಂಡ್ಕೊಳ್ತಾ ಇದ್ದಾನೆ. ನನಗೆ ಬರೋ ಲಾಭ ಸಾಕು, ಮಾರ್ಕೆಟಲ್ಲಿ ನಂದೇ ಮೊನಾಪಲಿ ಇದೆ ಅಂಥೇಳಿ 500 ಬೇರೆ ಬೇರೆ ಜನಗಳನ್ನು ಮುಗಿಸಿ ಅವನು ನಿಂತಿದ್ದಾನಿಲ್ಲಿ. ಅವನಿಗೆ ತೆರಿಗೆ ಲಾಭ ಆಗ್ತಾ ಇಲ್ಲ. ಈ ಒಂದು ಉತ್ಪಾದನಾ ವಲಯ ನಾವು ಇಂಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಇದು ಹರಡಬೇಕು, ಎಲ್ಲ ಕಡೆಯಲ್ಲಿ ಹರಡಬೇಕಾಗತ್ತೆ. ಆ ಒಂದು ಹರಡಿದಾಗ ಅದರ ಲಾಭ ಎಲ್ರಿಗೂ ಸಿಗುತ್ತೆ. ಒಂದು ರಿಯಲ್ ಎಸ್ಟೇಟ್ ಇಂಪ್ರೂವ್ ಆದರೆ ನಮ್ಮ ದೇಶದಲ್ಲಿ 350 ಬೇರೆ ಬೇರೆ ಸೆಕ್ಟರ್ಗಳು ಬೆಳೆದು ಬಿಡ್ತವೆ. ಬರೀ ಒಂದು ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗಿಬಿಟ್ರೆ ಅದು ನಾವೇನು ಮಾಡಬೇಕು? ಇಂಥ ವಿಚಾರಗಳಲ್ಲೂ ಕೂಡ ದೊಡ್ಡ ಸುಧಾರಣೆಗಳಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.